ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮದ ಆರೋಗ್ಯಕರ ಕಾರ್ಯಕ್ರಮ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ ಪ್ರಾಯೋಜಕತ್ವದ ಆರೋಗ್ಯ ಧ್ವಜ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಎಂದಿನಂತೆ ನಮ್ಮೊಟ್ಟಿಗಿದ್ದಾರೆ ವೈದ್ಯರಾದ ವಿನಯ್ ಅವರು ಹಾಗೂ ಸೋಲಾಕ್ ಇಂಡಸ್ಟ್ರೀಸ್ ಪ್ರೈವೇಟ್ ಲಿಮಿಟೆಡ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ನಾಗನಗೌಡ ಪಾಟೀಲ್ ಅವರು. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಾವಿವತ್ತು ಫರ್ಟಿಲಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿನಯ್ ಅವರೇ, ಫರ್ಟಿಲಿಟಿ ಬಗ್ಗೆ ಮಾತಾಡಬೇಕು ಅಂದಾಗ ಇನ್ಫರ್ಟಿಲಿಟಿ ಹೆಚ್ಚಾಗಿ ಪ್ರಸ್ತುತದಲ್ಲಿ ಬರುತ್ತೆ. ಸೊ ಇತ್ತೀಚಿನ ದಿನಗಳಲ್ಲಿ ನೋಡೋದಾದರೆ IVF ಕ್ಲಿನಿಕ್ಗಳು ಗಲ್ಲಿಗಳಲ್ಲಿ ಕಾಣುತ್ತೆ. ಫರ್ಟಿಲಿಟಿ ಕ್ಲಿನಿಕ್ಗಳು ಗಲ್ಲಿಗಳಲ್ಲಿ ಕಾಣುತ್ತೆ. ಈಗಿನ ಒಂದು ಜನ್ರೇಷನ್ಗಾಗಿರಬಹುದು ಅಥವಾ ಲೈಫ್ ಸ್ಟೈಲ್ ಆಗಿರಬಹುದು, ಎಷ್ಟು ಬದಲಾವಣೆ ಆಗ್ತಾ ಇದೆ, ಈ ಫರ್ಟಿಲಿಟಿ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ? ಓಕೆ, ಸೊ ಇದು ಫರ್ಟಿಲಿಟಿ ಕ್ಲಿನಿಕಾ ಇನ್ಫರ್ಟಿಲಿಟಿ ಕ್ಲಿನಿಕಾ? ಸೊ ವಾಟ್ ಆರ್ ದೇ ಪ್ರೊಡ್ಯೂಸಿಂಗ್ ಅಂತ. ಈಗ ನಮಗೆ ಗೋಶಾಲೆ ಅಂತಂದರೆ ಗೋಗಳನ್ನ ಉತ್ಪನ್ನ ಮಾಡುತ್ತಂತ, ಅಂದರೆ ಗೋಶಾಲೆ ಗೋಗಳನ್ನ ಸಾಕ್ತೀವಿ ಅಂತ. ಇವ್ರು ಏನು ಸಾಕ್ತಿದ್ದಾರೆ ಅಂತ. ಸೊ ಜೋಕ್ಸ್ ಅಪಾರ್ಟ್, ಫಸ್ಟ್ ಕ್ವೆಶನ್ ಕೇಳಬೇಕಾಗಿರೋದು ಇನ್ಫರ್ಟಿಲಿಟಿ ಅಂದರೆ ಏನು ಮತ್ತು ಯಾರಿಗೆ. ಯಾರು ಬೇಕಾದರೂ ಆಗ್ಬೋದು, ಗಂಡಸಿಗಾದರೂ ಆಗ್ಬೋದು, ಹೆಣ್ಮಕ್ಳಿಗಾದರೂ ಆಗ್ಬೋದು. ಸೊ ತುಂಬ ಎವಿಡೆಂಟಾಗಿ ಹೆಣ್ಮಕ್ಳಲ್ಲಿ ಕಾಣಿಸುತ್ತೆ. ಯಾಕೆಂದರೆ ತಿಂಗಳ ಅವ್ರು ಕರೆಕ್ಟಾಗಿ ಚಕ್ರ ಆಗಬೇಕು, ಋತುಚಕ್ರ ಆಗಬೇಕು. ಆಗಲಿಲ್ಲ ಅಂದರೆ ಅದು ಎವಿಡೆಂಟು ಶಿ ಈಸ್ ಟ್ರೈಂಗ್ ಟು ಸಫರ್ ಫ್ರಮ್ ಏನೋ ಇಂಟರ್ನಲ್ ಡಿಸಾರ್ಡರ್ಸ್. ಯಾವುದು ಆರ್ಗನ್ ಅಂತ ಗೊತ್ತಿಲ್ಲ. ಸೊ ಅದಕ್ಕೆ ಜನರಲೈಸ್ಡ್ ಆಗಿ ಒಂದು ಟರ್ಮ್ ಇಟ್ಟಿದ್ದೀವಿ, ಅದು ಇನ್ಫರ್ಟಿಲಿಟಿ ಅಂತ. ನಿಮಗೆ ಲಿವರ್ ಹಾಳಾಗಿ ಫ್ಯಾಟಿ ಲಿವರ್ ಬಂದು PCOD ಆಗಿ ನಿಮಗೆ ಪೀರಿಯಡ್ಸ್ ಬರಲಿಲ್ಲ ಅಂದರೂ ನಿಮ್ಮನ್ನು ಇನ್ಫರ್ಟೈಲ್ ಅಂತಾನೆ ಕನ್ಸಿಡರ್ ಮಾಡ್ತಿದ್ದಾರೆ, ವಿಚ್ ಈಸ್ ನಾಟ್ ಟ್ರೂ. ಇನ್ಫರ್ಟೈಲ್ ಅಂದರೆ ಏನು? ನಿಮಗೆ ಮಕ್ಕಳೇ ಆಗಬಾರ್ದು, ಬಂಜೆತನ ಅಂತ. ನೀವು ಗೂಗಲಲ್ಲಿ ಟ್ರಾನ್ಸ್ಲೇಷನ್ ಕೊಟ್ಟರೆ ಅದು ಬಂಜೆತನ ಅಂತಲೇ ತೋರಿಸುತ್ತೆ. ಸೊ ಇನ್ಫರ್ಟಿಲಿಟಿ ಬೇರೆ, ಲೈಫ್ ಸ್ಟೈಲ್ ಪ್ರಾಬ್ಲಮ್ಸ್ ಬೇರೆ. ಬಟ್ ಅನ್ಫಾರ್ಚುನೇಟ್ಲಿ ಮಾಡರ್ನ್ ಎರಾದಲ್ಲಿ ಲೈಫ್ ಸ್ಟೈಲ್ ಡಿಸೀಸಸ್ಗಳನ್ನೂ ತಗೊಂಡು ಬಂದು ಇನ್ಫರ್ಟಿಲಿಟಿ ಅಂತ ಹಾಕಿದ್ದಾರೆ. ಇಟ್ ಗೋಸ್ ಸೇಮ್ ವಿತ್ ಮೆನ್ ಆ್ಯಂಡ್ ವುಮೆನ್. ವುಮೆನಲ್ಲಿ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಿಲ್ಲ ಅಂತ ಅಂದರೆ ವಿ ಕಾಲ್ ಇಟ್ ಆಸ್ ಇನ್ಫರ್ಟೈಲ್ ಅಂತ. ಆದರೆ ಗಂಡು ಮಕ್ಕಳಿಗೂ ಒಂದಷ್ಟು ಪ್ಯಾರಾಮೀಟರ್ಸ್ಗಳಿದ್ದಾವೆ ಅವ್ರು ಇನ್ಫರ್ಟೈಲ ಫರ್ಟೈಲ್ ಅಂತ ಗೊತ್ತಾಗೋಕ್ಕೆ. ಅದಕ್ಕೆ ವಿ ಹ್ಯಾವ್ ಅನಾಲಿಸಿಸ್. ನಾವು ಕ್ವಾಲಿಟಿ ಆಫ್ ಸ್ಪರ್ಮಟೋಸೈಟ್ಸು, ಕ್ವಾಂಟಿಟಿ ಆಫ್ ಸ್ಪರ್ಮಟೋಸೈಟ್ಸು, ಅದರದ್ದು ಮೊಟಿಲಿಟಿ ಎಷ್ಟಿದೆ, ಥಿಕ್ನೆಸ್ ಎಷ್ಟಿದೆ, ಏನಿದೆ, ವಿ ಹ್ಯಾವ್ ಆಲ್ ದೋಸ್ ಪ್ಯಾರಾಮೀಟರ್ಸ್. ಈಗ ನಿಮ್ದು ಪಾರ್ಟ್ ಆಫ್ ದಿ ಕ್ವೆಶನಿಗೆ ಬರೋದಾದರೆ ರೋಡಿಗೆ ಒಂದು ಫರ್ಟಿಲಿಟಿ ಸೆಂಟರ್ ಆಗಿದೆ. ಯಾಕೆ ಅಂತ ನಾವು ದಿನಚರ್ಯದ ಬಗ್ಗೆ ಗಮನ ಕೊಡ್ತಿಲ್ಲ. ನಾನು ಹೆಲ್ದಿಯಾಗಿ ಇದ್ದೀನಿ ಅಂತ ನನಗೆ ಅನ್ನಿಸ್ಬೇಕು, ನನ್ನನ್ನು ಯಾರೂ ಸರ್ಟಿಫೈ ಮಾಡೋದು ಬೇಕಾಗಿಲ್ಲ. ಪೀರಿಯಡ್ಸು ರೆಗ್ಯುಲರ್ ಆಗಿ ಬರ್ತಿದೆ ಅಂತ ಹೆಣ್ಮಕ್ಳಿಗೆ ಗೊತ್ತಾಗುತ್ತೆ. ಆಗ್ತಿಲ್ಲ ಅಂದ್ರೆ ಅದಕ್ಕೆ ಏನು ಬೇಕು ಸರಿ ಮಾಡಬೇಕು. ಈಗೇನು ಅಂತಂದರೆ ನಾನು ಹೆಲ್ದಿಯಾಗಿ ಇದ್ದೀನಿ ಅಂತ ಸರ್ಟಿಫೈ ಮಾಡೋಕೆ ಒಬ್ಬರು ಬೇಕು. ಉದಾಹರಣೆಗೆ ನಿಮ್ಗೆ ಐ ಥಿಂಕ್ ಯು ವುಡ್ ಹ್ಯಾವ್ ಗಾನ್ ಟು ಥ್ರೂ ದಿಸ್. ನೀವು ಗರ್ಭ ಧರಿಸಿದ ತಕ್ಷಣ ಎಲ್ಲರೂ ನಿಮ್ಮನ್ನು ಹಾಸ್ಪಿಟ್ಲಿಗೆ ಕಳಿಸಿರ್ತಾರೆ, ಚೆಕ್ ಮಾಡಿಸ್ಕೊಂಬ. ಸೊ ದೇ ವಾಟ್ ಹ್ಯಾವ್ ವಿ ಬೀನ್ ಇನ್ಕಲ್ಕೇಟೆಡ್? ನಮಗೇನು ಹೇಳಕ್ಕೆ ಹೊರಟಿದ್ದಾರೆ ಅಂತಂದರೆ ಪ್ರೆಗ್ನೆನ್ಸಿ ಇಸ್ ನಾಟ್ ನಾರ್ಮಲ್ ಅಂತ. ಪ್ರೆಗ್ನೆನ್ಸಿ ಅನ್ನೋದು ಒಂದು ಕಾಯಿಲೆ ಥರ. ನೀವು ಬಂದ ತಕ್ಷಣ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕು, ಸ್ಕ್ಯಾನಿಂಗ್ ಮಾಡಿಸ್ಕೋಬೇಕು, ಗುಳಿಗೆ ನುಂಗ್ಬೇಕು, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೋಬೇಕು, ಐರನ್ ಸಪ್ಲಿಮೆಂಟ್ಸ್ ತಗೋಬೇಕು. ಅದು ಕೂಡ ಇತ್ತೀಚಿನ ವರ್ಷಗಳಲ್ಲಿ ಇಷ್ಟು ಬದಲಾವಣೆ ಆಗಿರುವಂಥದ್ದು. ಬದಲಾವಣೆ, ಅನಾವಶ್ಯಕ ಬದಲಾವಣೆ, ಫೋರ್ಸ್ಫುಲ್ ಹೇರುವಿಕೆ ಇದು. ಈಗ ನಮ್ಮ ಅಜ್ಜಿ ತಾತಂದ್ರ ಸೆಗ್ಮೆಂಟ್ ತಗೊಂಡ್ರೆ ದೇ ಯೂಸ್ ಟು ಹ್ಯಾವ್ 10 to 12 ಬೇಬೀಸ್. ಅವ್ರು ಯಾವ ಆಸ್ಪತ್ರೆಗೆ ಯಾವುದು ಹಾಸ್ಪಿಟಲ್ ವಿಸಿಟೇ ಇಲ್ಲ. ಅಂದ್ರೆ ಅವ್ರ ಲೈಫ್ ಸ್ಟೈಲು ಅಷ್ಟು ಸ್ಟ್ರಾಂಗ್ ಆಗಿರ್ತಿತ್ತು. ದೇ ವೇರ್ ವಿತ್ ನೇಚರ್, ನ್ಯಾಚುರಲ್ ಆಗಿ ದೇ ಯೂಸ್ ಟು ರೀಪ್ರೊಡ್ಯೂಸ್. ನಮಗೆ ಇನ್ಫರ್ಟಿಲಿಟಿ ಬರೋಕ್ಕೆ ರೀಸನ್ಸ್ ಏನು ಅಂತಂದರೆ, ಒಂದು ಅಗೇನ್ ರೈಟ್ ಫ್ರಮ್ ತಲೆಗೆ ಹಾಕೊಳ್ಳ ಶಾಂಪೂ ಇಂದ ವಿ ಹ್ಯಾವ್ ಚೇಂಜ್ಡ್. ಮೊದಲು ಶೀಗೆಕಾಯಿ ತೊಳಿತಿದ್ರು, ಶಾಂಪೂ ಹಾಕಿದ್ದೀವಿ. ಶಾಂಪೂ ಇಸ್ ಅಗೇನ್ ಕೆಮಿಕಲ್. ಚರ್ಮ ಅಂಟುತ್ತೆ, ತಲೆಗೆ ಬಣ್ಣ ಹಾಕೋತಾ ಇದ್ದೀವಿ, ಕಲರ್ ಹಾಕೋತಾ ಇದ್ದೀವಿ, ಕಂಡೀಷ್ನರ್ಸ್ ಹಾಕೋತಾ ಇದ್ದೀವಿ. ಚರ್ಮ ಪಾಲಿಷ್ ಮಾಡೋಕೆ ಒಂದು ಕೆಮಿಕಲ್ಲು, ಗ್ಲೋ ಮಾಡೋಕೆ ಒಂದು ಕೆಮಿಕಲ್ಲು. ವಿ ಹ್ಯಾವ್ ಅದು ಸಲೂನಿಗೆ ಹೋಗ್ಬಿಟ್ರೆ ಅವ್ರದ್ದೊಂದು ದೊಡ್ಡ ರೊಟೀನೇ ಇರುತ್ತೆ ಅವ್ರದ್ದು. ಅದಾದಮೇಲೆ ಮೈಗೆ ಹಾಕೊಳ್ಳೋ ಸೋಪಿಂದ ಹಿಡ್ಕೊಂಡು ಉಗುರು ಬಣ್ಣ. ದೇರ್ ಆರ್ 3 ಡೆಡ್ಲಿ ಕೆಮಿಕಲ್ಸ್ ವಿಚ್ ಆರ್ ಕಾರ್ಸಿನೋಜೆನಿಕ್. ಎವ್ರಿಬಡಿ ನೋಸ್, ಎಲ್ಲರಿಗೂ ಗೊತ್ತಿದೆ, ಸಾಯ್ತೀರಿ ಅದನ್ನ ಹಾಕೊಂಡ್ರೆ ಅಂತ. ಆದರೂ ಉಗುರು ಬಣ್ಣ ಹಾಕೋತೀವಿ. ಅದೇ ಥರ ನೀವು ನೋಡ್ಕೋತಾ ಹೋದರೆ ತಲೆ ಕೂದಲಿಂದ ಹಿಡಿದು ಕಾಲು ಉಗುರಿನ ತನಕ ನಿಮಗೆಲ್ಲ ಕೆಮಿಕಲ್ಲೇ. ಸ್ಕಿನ್ ಇಸ್ ಕಾಲ್ಡ್ ಸೆಕೆಂಡ್ ಮೌತ್. ಸೊ ನೀವು ಎಷ್ಟು ಕೆಮಿಕಲ್ ಬಾಡಿ ಒಳಗೆ ಆಗ್ತಾ ಹೋಗ್ತೀರಾ, ಅಷ್ಟು ರಕ್ತನಾಳ ಒಳಗೆ ಹೋಗ್ಬೇಕು. ಅದು ಅಲ್ಲಿಂದ ಅದು ಡ್ಯಾಮೇಜ್ ಕ್ರಿಯೇಟ್ ಮಾಡುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದೆ ಇರಂಗೋ ನೀವು ಹಾಕೋ ಕೆಮಿಕಲ್ಗಳು ಬೇಕಾಗ್ಯೋ ಬೇಕಾಗದೇ ಇರಂಗೋ ಅದು ಒಂದು ಆರ್ಗನ್ನ ಅಫೆಕ್ಟ್ ಮಾಡುತ್ತೆ. ಯಾವಾಗ ಪ್ರಕೃತಿಗೆ ನಾನು ಹೆಲ್ದಿಯಾಗಿ ಇಲ್ಲ ಅಂತ ಅನ್ಸಕ್ಕೆ ಶುರು ಆಗುತ್ತೋ, ನಾನು ಇನ್ನೊಂದು ಜೀವಕ್ಕೆ ಜನ್ಮ ಕೊಡೋಕೆ ರೆಡಿ ಇರಲ್ಲ. ವೆನ್ ಯು ಆರ್ ನಾಟ್ ಹೆಲ್ದಿ, why will nature give you an extra energy to reproduce?
ನೀವು ಹೆಲ್ದಿಯಾಗಿದ್ದರೆ ಪ್ರಕೃತಿ ನಿಮಗೆ ಎಲ್ಲ ಸಹಾಯ ಮಾಡುತ್ತೆ ಇನ್ನೊಂದು ಜೀವನ ಭೂಮಿಗೆ ತರ್ಸೋಕ್ಕೆ. ನೀವೇ ಹೆಲ್ದಿಯಾಗಿಲ್ಲ, ನಿಮಗೇ ರೂಟೀನ್ ಇಲ್ಲ, ನಿಮಗೇ ದಿನಚರ್ಯ ಇಲ್ಲ, ಏನು ತಿಂತೀರಿ, ಯಾವಾಗ ತಿಂತೀರಿ, ಎಷ್ಟೊತ್ತು ತಿಂತೀರಿ, ಏನು ಮಾಡ್ತೀರಿ ಗೊತ್ತಿಲ್ಲ. ವೈ ವಿಲ್ ನೇಚರ್ ಟೇಕ್ ಎ ಚಾನ್ಸ್ ಫಾರ್ ಅನದರ್ ಬೇಬಿ? ಇದನ್ನು ರುಟೀನ್ ಚೇಂಜ್ ಮಾಡೋದು ಬಿಟ್ಬಿಟ್ಟು ಮತ್ತು ಅದಕ್ಕೆ ಕೃತ್ರಿಮವಾಗಿ ಆರ್ಟಿಫಿಷಿಯಲ್ ಆಗಿ ಹಾರ್ಮೋನ್ಸ್ಗಳಾಕಿ ಫೋರ್ಸ್ಫುಲ್ ಆಗಿ ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ನು, ಆರ್ಟಿಫಿಷಿಯಲ್ ಎಂಬ್ರಿಯೋ ಟ್ರಾನ್ಸ್ಫರ್ ತಗೊಂಡು ಮಾಡಿ ಮತ್ತು 2 3 ಮಕ್ಕಳು 4 ಮಕ್ಕಳನ್ನ ಹೊಟ್ಟೆ ಒಳಗಡೆ ನದಿ ಗರ್ಭ ಧರಿಸಿದ ಮೇಲೆ ಮತ್ತೆ ಅದರಲ್ಲಿ 2 ಕೊಯ್ದು ತೆಗೆದು ನಿಮಗೆ IVF ಆಗಿರ್ತಕ್ಕಂಥವ್ರಿಗೆಲ್ಲರಿಗೂ ಕಾಮನಾಗಿ ಕೇಳಿರ್ತೀರ ನೀವು. 2 ಮಕ್ಕಳು ಅವಳಿ ಜವಳಿ 2 ಸತ್ತಿರ್ತವೆ, 2 ಸಾಯಿಸಿರ್ತಾರೆ ಫೋರ್ಸ್ಫುಲಿ, ಇನ್ನು 2 ಉಳಿಸಿರ್ತಾರೆ. ಸೊ ಯು ಆರ್ ಚಾಲೆಂಜಿಂಗ್ ಅಂದರೆ ಪ್ರಕೃತಿಗೆ ವಿರುದ್ಧವಾಗಿ ಹೋಗ್ತಿರೋ. ಹೌದು, ಆ್ಯಂಡ್ ಯು ಆರ್ ಚಾಲೆಂಜಿಂಗ್ ನೇಚರ್. ಪ್ರಕೃತಿ ನಿನಗೆ ಎಲ್ಲ ಸೃಷ್ಟಿ ಮಾಡೋ ಅಂಥದ್ದು ಶತಮಾನಗಳಿಂದ ರೀಪ್ರೊಡ್ಯೂಸ್ ಮಾಡ್ತಿರ್ತಕ್ಕಂಥ ಒಂದು ಒಳ್ಳೆ ಮೆಕ್ಯಾನಿಸಮ್ನ ಕೊಟ್ಟಿರೋದನ್ನ ಕೆಮಿಕಲ್ಸ್ ಹಾಕಿ ಹಾಳು ಮಾಡಿಕೊಂಡು ಅದಕ್ಕೆ ಇನ್ಫರ್ಟಿಲಿಟಿ ಅಂತ ಹೆಸರಿಟ್ಕೊಂಡು ಅದಕ್ಕೆ ನಾನೇನೋ ಟ್ರೀಟ್ ಮಾಡ್ತೀನಿ ಅಂತ ಡ್ಯಾಮೇಜ್ ಮಾಡ್ತಿರೋದು. ಸೊ ಆ್ಯಂಡ್ ದಿಸ್ ಇಸ್ ಬಿಕಮ್ ಎನ್ ಈಸಿ ಟಾಕ್ ಆಫ್ ದಿ ಟೌನ್. ಅದು ಎಲ್ಲರಿಗೂ ಅಕ್ರಾಸ್ ದಿ ಸ್ಟೇಟ್, ಅಕ್ರಾಸ್ ದಿ ಡಿಸ್ಟ್ರಿಕ್ಟ್, ಅಕ್ರಾಸ್ ಏನೋ ಗಲ್ಲಿಗೆ ನೀವು ಹೇಳ್ದಂಗೆ ಒಂದೊಂದು IVFಗಳು ರೆಡಿ ಆಗಿದೆ. ಎಸ್, ಈಗ ಒಂದು ನನ್ನ ಕ್ವಶನ್ ಏನಂದರೆ, ಬಂಜೆತನ ನೀವು ಹೇಳ್ತಾರೆ ಯಾವ ಥರ ನಾವು ಡಿವೈಡ್ ಮಾಡ್ಬೋದು ಅಂದರೆ, ಇವಾಗ ಅನ್ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಒಂದು ಲೇಡಿ ಅವಳಿಗೆ ಬಂಜೆತನ ಬಂದಿದೆ, ಅವಳು ಮೆಡಿಸಿನ್ ತೊಗೊತಾಳೆ, ಏನೋ ಮಾಡ್ತಾಳೆ, IVF ಸೆಂಟರ್ ಹೋಗ್ತಾಳೆ, ಏನೋ ಮಾಡ್ತಾಳೆ, ದಿಸ್ ಓಕೆ. ಒನ್ ಲೇಡಿ ಹೆಲ್ದಿ ಇದ್ದಾಳೆ, ಅವಳಿಗೆ ಮಕ್ಕಳು ಆಗ್ತಿಲ್ಲ, ಏನ್ ಕಾರಣ ಇರಬಹುದು? ಓಕೆ, 2 ಕಾರಣ ಇಲ್ಲಿ. ಈಗ ಬಂಜೆತನ ಈಗಷ್ಟೇ ಬಂದಿದ್ದಲ್ಲ, ಹಿಂದಿನ ಕಾಲದಲ್ಲೂ ಇತ್ತು, ಒಳ್ಳೆ ಲೈಫ್ ಸ್ಟೈಲ್ ಕಾಲದಲ್ಲೂ ಇತ್ತು. ಅದಕ್ಕೇನ್ ಕಾರಣ? ಇದು ಕಾರಣ ಹೇಳಿದ್ರಿ ನೀವು, ಇವಾಗ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತೇಳಿ. ಅದು ಹೆಲ್ದಿ ಇದ್ದ ಲೇಡಿಗೆ ಅದೇನ್ ಕಾರಣ ಇರಬಹುದು? ಇವಾಗ ಗಂಡ ಹೆಂಡತಿ 2 ಜನ ಹೆಲ್ದಿ ಇದ್ದಾರೆ, ರೀಸನ್ ಏನಿರಬಹುದು? ಅಲ್ಲ, ಅದೇ ಈಗ ಡೆಫಿನಿಷನ್ ಆಫ್ ಹೆಲ್ತ್ ಬೇರೆ ಬೇರೆ. ಸೊ ಹೆಲ್ದಿಯಾಗಿದ್ದಾರೆ ಅಂತ ಫಿಸಿಕಲಿ ಸ್ಟ್ರಾಂಗ್ ಇರೋದು ಎದುರಿಗೆ ಕಾಣುತ್ತೆ. ಬಟ್ ನಮಗೆ ನಾನು ಹೇಳಿದ್ನಲ್ಲ ಆಗ್ಲೇ, ಮೊದ್ಲೇನಾಗ್ತಿತ್ತು ಅಂತಂದ್ರೆ ಟೆಸ್ಟ್ ಮಾಡಿಸ್ಕೊಳ್ಳೋದಂತ ಏನೂ ಇರಲಿಲ್ಲ. ಸೈಕಾಲಜಿಕಲಿ ನಮ್ಗೆ ಹೆಂಗೆ ಇನ್ಕಂಟ್ರಿಗೇಟ್ ಆಗಿತ್ತು ಅಂದರೆ, ಹೆಣ್ಮಗು ಹುಟ್ಟಕ್ಕೆ ಹೆಂಡ್ತಿನೇ ಕಾರಣ ಅಂತ. ಲೇಟರ್ ವಿ ಗಾಟ್ ಟು ನೋ XX ಇದೆ, XY ಇದೆ, Y ಬಂದು ಸೇರಿದ್ರೆ ಮಾತ್ರ ನಮಗೆ ಗಂಡು ಮಗು ಬರೋದು. ಸೊ ಯಾವಾಗ ಈ ನಾಲೆಡ್ಜ್ ಬರೋಕ್ಕೆ ಇಟ್ ಟುಕ್ ಡೆಕೆಡ್ಸ್. ಬಟ್ ಇದು ಸನಾತನದಲ್ಲಿ, ಆಯುರ್ವೇದದಲ್ಲಿ ಆಲ್ರೆಡಿ ಇದೆ. ಗರ್ಭ ಸಂಸ್ಕಾರದಲ್ಲಿ ಹೆಣ್ಮಗು ಬೇಕಂದ್ರೆ ಯಾವಾಗ ಕ್ರಿಯೆ ನಡಿಬೇಕು, ಗಂಡು ಮಗು ಬೇಕಂದ್ರೆ ಯಾವಾಗ ನಡಿಬೇಕು, ಯಾವ ನಕ್ಷತ್ರ ರಾಶಿಗಳಲ್ಲಾದರೆ ನಮಗೆ ಯಾವ ಥರದ್ದು ಮಕ್ಕಳು ಬರ್ತವೆ ಅನ್ನೋದಿತ್ತು. ಸೆಂಟ್ರಿಗೆ ಆ ನಾಲೆಡ್ಜ್ ಲಾಸ್ಟ್ ಆಗಿತ್ತು, ಮತ್ತೆ ವಾಪಸ್ ಬಂದಿದೆ. ಸೇಮ್ ಥಿಂಗ್ ವಿತ್ ಇವರು, ಹೆಲ್ದಿಯಾಗಿ ಇದ್ದೀವಿ ಬಟ್ ಮಕ್ಕಳಾಗ್ತಿಲ್ಲ. ಅವಾಗ ಏನಾಗ್ತಿತ್ತು ಅಂತಂದರೆ, ಹೆಲ್ದಿಯಾಗಿ ಇದಾರ ಇಲ್ವಾ ಅಂತ ಒಂದಷ್ಟು ಪ್ಯಾರಾಮೀಟರ್ಸ್ ಇರ್ತಿತ್ತು. ನಾನು ಹೇಳ್ದಂಗೆ ಹೆಣ್ಣು ನೋಡೋಕೆ ಹೋದಾಗ, ಗಂಡು ನೋಡೋಕೆ ಹೋದಾಗ, ಹುಡುಗಿ ಮನೆ ಕಡೆಯಿಂದ ಗಂಡು ನೋಡೋಕೆ ಬಂದಾಗ ಹುಡುಗನಿಗೆ ಸಪ್ರೇಟಾಗಿ ಯೂರಿನ್ ಪಾಸ್ ಮಾಡಿಸ್ತಿದ್ರು ಮಣ್ಣಲ್ಲಿ. ಸೊ ಯೂರಿನ್ದು ಕ್ವಾಲಿಟಿ ಕ್ವಾಂಟಿಟಿ ಹೆಂಗಿದೆ, ಆ ಮಣ್ಣು ಎಷ್ಟು ಛೇದ ಆಗಿದೆ, ವಾಟ್ ಈಸ್ ಇಸ್ ವಿಗರ್, ಇವನು ರೀಪ್ರೊಡ್ಯೂಸ್ ಮಾಡ್ತಾನ ಇಲ್ವಾ ಅನ್ನೋದು ಆಗ್ಲಿನ ಕಾಲದ ಮುದುಕರಿಗೆ ಇದು ಐಡಿಯಾ ಇತ್ತು. ಸೊ ದೇ ಯೂಸ್ ಟು ಡಿಸೈಡ್, ಓಕೆ ಇಂಪಾರ್ಟೆಂಟ್ ಇದ್ರೆ ಅವರು ಸಿಂಪಲ್ ಆಗಿ ಇಲ್ಲ ನಾವು ಹೆಣ್ಣು ಕೊಡೋದಿಲ್ಲ ಅಂತ ಹೇಳಿ ಹೋಗ್ತಿದ್ರು ಅವಾಗ. ಟೆಸ್ಟ್ ಇರ್ತಿತ್ತು. ಆಮೇಲೆ ಇನ್ನೂ ಒಂದು ಪದ್ಧತಿ ಇತ್ತು, ಯಾರ ಹತ್ರ ಜಾಸ್ತಿ ಹಸು ಇದಾವೋ, ಯಾರ ಹತ್ರ ಜಾಸ್ತಿ ನಂದಿ ಇದಾವೋ ಅವ್ರಿಗೆ ಆ ಮನೆಗಳಿಗೆ ಮಾತ್ರ ಹೆಣ್ಣು ಕೊಡ್ತಿದ್ರು. ಈಗಲೂ ಆ ಶಾಸ್ತ್ರ ನಮಗೆ ಬಂದಿದೆ. ಹೆಂಗೆ ಅಂತಂದರೆ, ಬೆಳ್ಳಿದು ಹಸುನ ಕೊಟ್ಬಿಟ್ಟು ದಾನ ಅಂತ ಕೊಟ್ಬಿಟ್ಟು ಮಾಡ್ಕೊಂಬಿಡೋದಂತ. ಹೆಣ್ಣಿನ ಮನೆಯವ್ರಿಗೆ ಅದೊಂದು ಹೊರೆ ಅಂತ, ಬಿಕಾಸ್ ಅಗೇನ್ ವರದಕ್ಷಿಣೆ ಅದು ಇದು ಎಲ್ಲ ಅಂತ. ಅವಾಗ ಹಿಂಗಿರ್ತಿರ್ಲಿಲ್ಲ. ಯಾರ ಹತ್ರ ಆದ್ರೂ ಗಂಡ ಆರಿಸ್ತಿದ್ದಿದ್ದು ಹೆಂಗೆ ಅಂತಂದರೆ, ಇವನ ಹತ್ರ 10 ನಂದಿ ಇದ್ದಾವೆ, 90 ಹಸು ಇದ್ದಾವೆ, 100 ಗೋವಂಶ ಇದೆ ಅಂತಂದ್ರೆ ಅವನಿಗೆ ಹೆಣ್ಣು ಕೊಡೋಕೆ ನಾನು ಮುಂದೆ ತಾನು ಮುಂದೆ ಅಂತ ಬರ್ತಿದ್ರು. ಅಂದರೆ ಮೊದಲಂಗಿದ್ದು ನಮ್ಮ ಕಡೆ ಅಂದರೆ ಒಂದು ಹಸುನ ಕೊಡ್ತಿದ್ರು. ಒಂದು ಮಗಳನ್ನ ಮದುವೆ ಮಾಡಿಕೊಟ್ರೆ ಅವಳಿಗೆ ಹಾಲು ಊಟ ಮಾಡ್ಬೇಕು ಅವಳು ಅಂತೇಳಿ ಒಂದು ಹಸುನ ಅವಳ ಜೊತೆ ಕಳಿಸ್ತಿದ್ರು. ಅಂದರೆ ವರದಕ್ಷಿಣೆ ಟೈಪ್ ಒಂದು, ಅದು ಒಂದು ಅಂದ್ರೆ ಏನಂತಾರ ಗೋದಾನ ಅದನ್ನ ದಾನ ಕೊಡ್ತಿದ್ರು. ಯಾಕಂದ್ರೆ ಅವಳು ಸಮೃದ್ಧಿಯಾಗಿರ್ಲಿ, ಅವಳು ಮನೆ ಬೆಳಗಕ್ಕೆ ಹೋಗ್ತಿದ್ದಾಳೆ, ಅವಳು ಚೆನ್ನಾಗಿ ಉಂಡು ತಿಂದು ಚೆನ್ನಾಗಿರ್ಲಿ ಅಂತೇಳಿ. ಆಮೇಲೆ ಯಾರು ನಂದಿ ಹತ್ರ ಇರ್ತಾರೋ ದೇ ಕ್ಯಾನ್ ನೆವರ್ ಗೋ ಇನ್ಫರ್ಟೈಲ್. ನಂದಿ ಜೊತೆಗೆ ಯಾರು ಇರ್ತಾರೋ, ಒಂದು ಶ್ಲೋಕದಲ್ಲಿ ಆಚಾರ್ಯರು ಹೇಳ್ತಾರೆ, ಸ್ಟಡ್ಬುಲ್ ಅಂತ ಏನು ಕರಿತೀವಲ್ಲ, ನಂದಿ ಬೀಜದ ಹೋರಿ ಯಾವುದು ಮಾಡುತ್ತಲ್ಲ, ಎಷ್ಟೋ ಜನ ಹೆಣ್ಮಕ್ಳು ಅದ್ರದ್ದು ಯೂರಿನ್ ಅಥವಾ ಅದ್ರದ್ದು ವೀರ್ಯನ ಸ್ಮೆಲ್ ನೋಡಿದ್ರೆ ಸಾಕು, ದೇ ಬಿಕಮ್ ಫರ್ಟೈಲ್ ಅಂತ. ಇದು ಶಾಸ್ತ್ರದಲ್ಲಿ ಕ್ಲಿಯರ್ ಆಗಿ ಡಿಟರ್ಮೆಂಡ್ ಆಗಿ ಇಟ್ ಇಸ್ ರಿಟರ್ನ್ ಇನ್ ಸಂಹಿತಾಸ್ ಆಯುರ್ವೇದದಲ್ಲಿ. ಐ ಆಮ್ ನಾಟ್ ಬ್ಲಫಿಂಗ್, ಬೇಕಾದ್ರೆ ಹುಡ್ಕೊಳ್ಳಿ, ಜನರು ನಿಜವಾಗ್ಲೂ ಟೈಮ್ ಇದೆ. ಈಗೇನಾಗಿದೆ, ಹಸುಗಳನ್ನ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಮಾಡಿ ಹಸುಗಳಿಗೂ IVF ಬಂದಿದೆ. ಬುಲ್ಲೆ ಇಲ್ಲ, ಅದು ನೈಜವಾಗಿ ಅದು ಕ್ರಾಸ್ ಮಾಡಿಸ್ತಿಲ್ಲ, ಅದಕ್ಕೆ ಹೊರಿನ ಬರ್ತಿಲ್ಲ. ನಿಮಗೆ ಬೀಜನೇ ಗಟ್ಟಿ ಇಲ್ಲ ಅಂತಂದರೆ ಫಸಲು ಗಟ್ಟಿ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಸೊ ಒಂದು ಟಾಕ್ಸಿಕ್ ಫುಡ್
ಎರಡನೇದು ಪ್ಯಾರಾಮೀಟರ್ಸ್ ಇರಲಿಲ್ಲ. ಆ ಟ್ರೆಡಿಷನಲ್ ವೇ ಆಫ್ ಐಡೆಂಟಿಫೈಯಿಂಗ್ ಮೆನ್ ವುಮೆನ್, ಒಳ್ಳೆ ಉಚ್ಚ ಜಾತಿಯ ಉಚ್ಚ ಕುಲದ ಹೆಣ್ಣು ಅಂತಿದ್ರು. ಈಗೇನಾಗ್ಬಿಟ್ಟಿದೆ, ಅದನ್ನು ತಿರುಚಿಬಿಟ್ಟು ಎಡಪಂಥಿಯವರು ಅದನ್ನು ಜಾತಿ ಅಂತ ಮಾಡಿ ಈ ಟಾಕಿಂಗ್ ಅಬೌಟ್ ಕಾಸ್ಟ್ ಅಂತ. ಕಾಸ್ಟ್ ಇಸ್ ನಥಿಂಗ್ ಟು ಡೂ ವಿತ್ ದಿಸ್. 100 ಕಮ್ಮಾರನ್ ಮನೆಗೆ ಅಗಸರನ್ನ ಹುಡುಗಿ ಕೊಡ್ತಿರ್ಲಿಲ್ಲ ಆಯ್ತಾ. ಕಮ್ಮಾರ ಅಂದ್ರೆ ಏನು ಕೆಲಸ ಮಾಡೋದು? ಕಬ್ಬಣ ಕೆಲಸ ಮಾಡೋದು. ಹಾಂ. ಸೊ ಈ ಮಡಕೆ ಮಾಡೋರ್ಗೆ ಏನಂತೀವಿ ನಾವು? ಕುಂಬಾರ ಅಂತೀವಿ. ನೀವು ಕುಂಬಾರನ ಹೆಣ್ಮಗಳನ್ನ ಕಮ್ಮಾರನ್ ಮನೆ ಕೊಟ್ರೆ ಅಥವಾ ಕಮ್ಮಾರನ ಹೆಣ್ಮಗಳನ್ನ ಕುಂಬಾರನ್ ಮನೆ ಕೊಟ್ರೆ ಪರಿಸ್ಥಿತಿ ಏನಾಗಬೇಕು? ಕಬ್ಬಣದ ಪಾತ್ರೆ ಉಪಯೋಗಿಸೋದು ಮಣ್ಣಿನ ಪಾತ್ರೆ ಉಪಯೋಗಿಸೋದು ಒಂದೇ ತರನಾ? ಇಲ್ಲ. ಕಲ್ಚರಲಿ ದಿಸ್ ಈಸ್ ಅ ವಿ ವೇರ್ ಡಿವೈಡೆಡ್. ಕಮ್ಮಾರನ್ ಹೆಣ್ಮಗಳು ಕಮ್ಮಾರನ್ ಮನೆಗೆ ಯಾಕೆ ಹೋಗ್ಬೇಕು, ಕುಂಬಾರನ್ ಹೆಣ್ಮಗಳು ಕುಂಬಾರನ್ ಮನೆಗೆ ಯಾಕೆ ಹೋಗ್ಬೇಕಂದ್ರೆ ಶಿ ಹ್ಯಾಡ್ ದಟ್ ಸೆನ್ಸ್. ಮಣ್ಣಿನ ಪಾತ್ರೆನ ಎಷ್ಟು ನಿಧಾನಕ್ಕೆ ಇಡಬೇಕು ಅಂತ ಹೇಳಿ ಕಬ್ಬಣದ ಪಾತ್ರೆ ಇಟ್ಟಂಗೆ ಮಣ್ಣಿನ ಪಾತ್ರೆ ಇಡಕ್ ಹೋದ್ರೆ ಅಡಿಗೆ ಮನೆ ತುಂಬಾ ಬರೇ ಹೊಡೆದಿರೋ ಪಾತ್ರೆಗಳೇ. ಆಮೇಲೆ ಈ ಒಂದು ಕೆಲವು ಶಾಸ್ತ್ರದಲ್ಲಿ ವಿ ಹ್ಯಾವ್ ಅ ಕ್ರಾಸ್, ಅಂದ್ರೆ ಮಣ್ಣಿನ ಕಂಬಾರ ಹೆಣ್ಮಗಳು ಕುಂಬಾರನ್ ಹೆಣ್ಮಗಳು ಕಮ್ಮಾರನ್ ಮನೆಗೆ ಹೋಗ್ಬೋದು. ಬಿಕಾಸ್ ಶಿ ನೋ ದಿ ಡೆಲಿಕೇಸಿ, ಡೆಲಿಕೇಟ್ ಆಗಿ ಮಣ್ಣಿನ ಪಾತ್ರೆನ ಹ್ಯಾಂಡಲ್ ಮಾಡಕ್ ಬಂದಿರೋದ್ರಿಂದ. ಲವ್ ಮ್ಯಾರೇಜ್ ಆಗ್ತಿರ್ತಕ್ಕಂತಹ ಲವ್ ಮ್ಯಾರೇಜ್ ಇಂಡಿಯಾದಲ್ಲಿ ಸನಾತನದಿಂದ ಇದೆ. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಬ್ರಿಟಿಷ್ ಆರ್ ಮುಗಲ್ಸ್, ಆಗ್ಲಿಂದಾನೆ ಇದೆ. ಸೊ ಅವಾಗ ಅವ್ರಿಗೆ ಗೊತ್ತಿರ್ತಿತ್ತು ಈ ಮಣ್ಣಿನ ಮಡಿಕೆ ಮಾಡೋಳು ಕಬ್ಬಣದ ಪಾತ್ರೆನೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಿದ್ಲು, ಬಟ್ ಕಬ್ಬಣ ಪಾತ್ರೆ ಮಾಡೋಳಿಗೆ ಮಾಡ್ತಿರ್ಲಿಲ್ಲ. ಸೊ ನಮಗೆ ಗೋತ್ರ ಇಂಟರ್ ಗೋತ್ರ ಮ್ಯಾರೇಜಸ್ ಅಲ್ಲಿ ಅಂತ ನೋಡಕ್ ಹೋದ್ರೆ ನಮಗೆ ಈ ಥರದ್ದು ಇರ್ತಿತ್ತು. ಸೊ ಇಲ್ಲಿ ಏನಾಗ್ತಿತ್ತು, ಶಿ ಈಸ್ ವೆರಿ ಡೆಲಿಕೇಟ್, ಕಂಬಾರನ್ ಮಗಳು. ಬಟ್ ಅವ್ನ ಕಮ್ಮಾರನ್ ಹುಡುಗ ಅವ್ನ ಅಗ್ರೆಸಿವ್, ಇನ್ಫರ್ಟಿಲಿಟಿ, ಹ್ಯಾಂಡಲ್ ಮಾಡಕ್ ಬರ್ತಿರ್ಲಿಲ್ಲ. ಅವ್ರು ಮಾಡೋ ಕೆಲಸ ಸಖತ್ ಹೀಟು, ಬಾಡಿ ಟೆಂಪರೇಚರ್ ಎನರ್ಜಿ ಬೇರೆ. ಇವ್ರು ನೀರಲ್ಲಿ ಇರೋರು, ಮಣ್ಣಿನ ಕೆಲಸ ಮಾಡೋರು, ಇವ್ರದ್ದು ಎನರ್ಜಿ ಫರ್ಟಿಲಿಟಿ ಬೇರೆ ಆಗಿತ್ತು. ಸೊ ಏನಾಯ್ತಿದ್ರು, ಇಂಟರ್ ಕಾಸ್ಟ್ ಮಾಡಬೇಕಾದ್ರೆ ಯಾಕೆ ಮಾಡ್ಕೋಬೇಡ್ರಿ ಅಂತ ಹೇಳ್ತಿದ್ರು ಅಂತಂದ್ರೆ, ಮಣ್ಣಿನ ಮಾಡೋ ಹುಡುಗಿ ತುಂಬ ಸ್ಮೂತ್ ಸಾಫ್ಟ್ ಆಗಿರೋಳು, ಕಮ್ಮಾರನ ಹತ್ರ ಹೋದಂತಂದ್ರೆ ಬೆಂಕಿ ಅಗ್ನಿಲಿರೋ ದ ವೇ ಯೂಸ್ ಟು ಆಕ್ಟ್ ವಿತ್ ಅರ್, ಬಿಹೇವ್ ವಿತ್ ಅರ್, ಏನೋ ಎಮೋಷ್ನಲಿ, ಸ್ಪಿರಿಚುವಲಿ, ಸೈಕಾಲಜಿಕಲಿ, ರೊಮ್ಯಾಂಟಿಕಲಿ, ಸೆಕ್ಷುವಲಿ ಹಿಂಸೆ ಆಗ್ಬಿಡ್ತಿತ್ತು ಅವಳಿಗೆ. ಅವ್ನು ಕಬ್ಬಣ ಟ್ರೀಟ್ ಮಾಡ್ದಂಗೆ ಟ್ರೀಟ್ ಮಾಡ್ತಿದ್ದ. ಸೊ ಅವಾಗ ಇನ್ಫರ್ಟಿಲಿಟಿ ಆಗ್ತಿತ್ತು. ಸೊ ಅದಕ್ಕೆ ಏನು ಮಾಡ್ತಿದ್ರು, ಇವೆಲ್ಲ ಇನ್ಫರ್ಟಿಲಿಟಿ ಇಶ್ಯೂಸ್ ಬರಬಾರ್ದು ಅಂತ ದೇ ಹ್ಯಾಡ್ ಸೆಗ್ರಿಗೇಟೆಡ್ ಎವ್ರಿಥಿಂಗ್. ಈಗ ಏನಾಗ್ತಿದೆ ಅಂತಂದ್ರೆ ಇಂಟರ್ ಕಾಸ್ಟ್ ಮ್ಯಾರೇಜ್. ಎಷ್ಟು ಸುಂದರವಾದ ಎಕ್ಸ್ಪ್ಲನೇಷನ್ ಇದೆ ಇದಕ್ಕೆ, ಮಿಸ್ ಮ್ಯಾಚ್ ಆಗಬಾರ್ದು ಅನ್ನೋ ರೀಸನ್ಗೆ. ಬಟ್ ಇದರ ಬಣ್ಣ ನೀವು ಹೇಳಿದ ಹಾಗೆ ಜಾತಿ ವರ್ಗ ಅನ್ನುವಂಥದ್ದೆಲ್ಲ ಆ ರೀತಿ ಒಂದು ಬಣ್ಣ ಹಚ್ಚಿ ಲೇಪನ ಕೊಟ್ಟು ಇವತ್ತು ಈ ರೀತಿ ಒಂದು ಚಿಂತನೆ ತರಿಸಿದ್ದಾರೆ. ಸೊ ಇದಕ್ಕೆ ಹೇಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತೀರಿ ನೀವು, ಸೋಲಾಕ್ ಪ್ರಾಡಕ್ಟ್ಸ್ ಆಗಿರ್ಬೋದು? ಸೊ ಈಗ ಅಳಿವಿ ಅಂತಂದರೆ ನಮಗೆ ನಾರ್ತ್ ಕರ್ನಾಟಕದಲ್ಲಿ ಅಥವಾ ನಮಗೆ ನಾರ್ದರ್ನ್ ಪಾರ್ಟ್ ಆಫ್ ದಿ ಕಂಟ್ರಿ ನಮಗೆ ಗೊತ್ತಿದೆ. ಅಳಿವಿಯಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ಗಳಿದ್ದಾವೆ. ಅನಿಮಿಯಾ ಇರೋದನ್ನ ಆಂಟಿ ಅನಿಮಿಕ್ ಪ್ರಾಪರ್ಟೀಸ್ ಇದೆ. ಅನಿಮಿಯಾ ಅಂತಂದ್ರೆ ಏನು, ರಕ್ತದ ಕ್ವಾಲಿಟಿ ಸರಿ ಇಲ್ಲ ಅಥವಾ ಉತ್ಪಾದನೆ ಆಗ್ತಿರೋ ರಕ್ತ ಸಾಕಾಗ್ತಿಲ್ಲ, ಅದನ್ನ ವೃದ್ಧಿ ಮಾಡಬೇಕು. ವೃದ್ಧಿ ಮಾಡ್ಬೇಕಂದ್ರೆ ಏನು, ಕರಳು ಸ್ವಚ್ಛ ಆಗಬೇಕು. ಕರಳು ಸ್ವಚ್ಛ ಆದರೆ ತಿಂದಿರೋ ಆಹಾರ ಮೈಗಂಟುತ್ತೆ, ಮೈಗಂಟಿದ್ರೆ ರಕ್ತ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಸೊ ಫಸ್ಟ್ ಲ್ಯಾಕ್ಸೇಟಿವ್ ಆಗಿ ಕೆಲಸ ಮಾಡುತ್ತೆ, ಕರಳಲ್ಲಿರೋ ಕಸನ ತೆಗೆದು ಹೊರಗಡೆ ಹಾಕುತ್ತೆ. ಇದರಲ್ಲಿ ಅನಿಮಿಕ್ ಪ್ರಾಪರ್ಟಿ ಒಂದು, ಜೊತೆಗೆ ಕಾಳಲ್ಲೂ ಸಹಿತಾಗೂ ಅನಿಮಿಕ್ ಪ್ರಾಪರ್ಟಿ ಇದೆ. ಸೊ ಅದು ರಕ್ತನ ವೃದ್ಧಿ ಮಾಡುತ್ತೆ. ಎರಡನೇದು ಸ್ಟಡೀಸ್ ಏನು ತೋರಿಸಿದೆ ಅಂತಂದ್ರೆ ಮೂಳೆಗಳು ಗಟ್ಟಿ ಆಗ್ತವೆ ಅಂತ. ಹಸ್ತಿ ಮಜ್ಜೆ ಚೆನ್ನಾಗಿಲ್ಲ ಅಂತಂದ್ರೆ ನಿಮಗೆ ಒಳ್ಳೆ ಕ್ವಾಲಿಟಿ ರಕ್ತ ಬರಲ್ಲ. ಸೊ ಹಸ್ತಿ ಮಜ್ಜೆ ಚೆನ್ನಾಗಾಗಬೇಕು ಅಂತಂದ್ರೆ ಅಗೇನ್ ಯು ನೀಡ್ ಗುಡ್ ಅಮೌಂಟ್ ಆಫ್ ಗುಡ್ ಬೋನ್ಸ್. ಸೊ ಬೋನ್ಸ್ನು ಸರಿ ಮಾಡುತ್ತೆ, ಕರಳನ್ನು ಸರಿ ಮಾಡುತ್ತೆ, ರಕ್ತದ ಕ್ವಾಲಿಟಿನೂ ಸರಿ ಮಾಡುತ್ತೆ. ನಿಮಗೆ ದೇಹದಲ್ಲಿ ಯಾವಾಗ ಜಿಡ್ಡಿನಾಂಶ ಅಂಟಿನಾಂಶ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಸೊ ನಾವೇನು ಹೇಳ್ತೀವಿ ಯೂಶ್ವಲಿ, ಈ ಗ್ರಾಮ್ ಲೆಕ್ಕದಲ್ಲಿ ಬಂದ್ಬಿಟ್ಟಿದೆ ಈಗ ಎಲ್ಲರಿಗೂ, ಇಷ್ಟು ಗ್ರಾಮ್ ಪ್ರೋಟೀನ್ ತಿನ್ಬೇಕು, ಅಷ್ಟು ಗ್ರಾಮ್ ತಿನ್ಬೇಕಂತ. ಐಡಿಯಲ್ಲಿ ಏನು ಹೇಳ್ತೀವಿ, ಚಿಕ್ಕ ಮಕ್ಕಳಿಗೆ 0.5 grams ಟು 1 gram 1 kg ಆಫ್ ಬಾಡಿ ವೆಯ್ಟ್. ಸೊ ಯಾವಾಗ ನಿಮ್ಮ ಬಾಡಿ ಡೆವಲಪಿಂಗ್ ಸ್ಟೇಟಲ್ಲಿದೆ ಇಷ್ಟು ತುಪ್ಪ ಕೊಡಲೇಬೇಕು. ಸೊ ಹೆಣ್ಮಕ್ಳಿಗೂ ನಾವು ಅಳವಿ ಮಾಡಬೇಕಾದ್ರೆ ನೀವು ತುಪ್ಪ ಹಾಕೊಳ್ಳಿ ಅಂತ ಹೇಳ್ತೀವಿ. ತುಪ್ಪ ಹಾಕೊಂಡ್ರೆ ಜಿಡ್ಡಿನಾಂಶ. ಸೊ ನಿಮ್ಮ ಗರ್ಭದ ಅಪ್ಯಾರಿಟಸ್ ಏನಿದೆಯಲ್ಲ, ರಿಪ್ರೊಡಕ್ಟಿವ್ ಅಪ್ಯಾರಿಟಸ್ ಇದೆಯಲ್ಲ, ಫೆಲೋಪಿಯನ್ ಟ್ಯೂಬು, ನಿಮಗೆ ಆರ್ಮು, ಓವರಿ, ಯೂಟ್ರಸ್ಸು, ಸರ್ವಿಕ್ಸು, ವಜನಲ್ ಆರಿಫೈಸಿಂದ ಹಿಡ್ಕೊಂಡು ಲೂಪ್ ತನಕ ಏನಿದಾವಲ್ಲ, ಈ ಜಾಗಕ್ಕೆಲ್ಲ ದೇ ಆರ್ ಫ್ಲೆಕ್ಸಿಬಲ್ ಮಸಲ್ಸ್. ಅದು ಬೇಕಾಗಿರೋವಷ್ಟು ಶ್ರಿಂಕ್ ಆಗಬೇಕು, ಬೇಕಾದಾಗ
ಅವಶ್ಯಕತೆ ಇದ್ದಾಗ ಅದು ಓಪನ್ ಕೂಡ ಆಗಬೇಕು. ಗರ್ಭ ಧರಿಸಿದಾಗ ಅದು ಶ್ರಿಂಕ್ ಆಗಿ ಇದು ದೊಡ್ಡದಾಗಿ ಆಗಿ ಒಂದು ಇಡೀ ದೇಹನ ಇಟ್ಕೊಳಕ್ಕಾಗಬೇಕು. ಸಂಭೋಗ ಕ್ರಿಯೆಯಲ್ಲಿ ಎಷ್ಟು ಅಗಲ ಆಗಬೇಕು, ಮುಗಿದ ಮೇಲೆ ಎಷ್ಟು ಫ್ಲಾಟ್ ಆಗಬೇಕು, ಇದೆಲ್ಲ ಬರೋದು ನಿಮಗೆ ಫ್ಲೆಕ್ಸಿಬಿಲಿಟಿ ಬರೋದು ಜಿಡ್ಡಿನ ಅಂಶದಿಂದ. ನೀವು ಅಳವಿನ ಯಾವಾಗ ರೆಗ್ಯುಲರ್ ಆಗಿ ತುಪ್ಪದ ಜೊತೆಗೆ ತಗೊಳ್ತೀರಿ ಈ ಫ್ಲೆಕ್ಸಿಬಿಲಿಟಿ ಮೇಂಟೈನ್ ಆಗುತ್ತೆ. ಅಂದರೆ ಟಿಶ್ಯೂ ಡ್ರೈ ಆಗಲ್ಲ. ಈ ವಾತ ವಿಕೃತಿ ಅಂತ ಕರಿತೀವಿ, ಅಥವಾ ನಾವು ಪಿತ್ತ ವಿಕೃತಿ, ಕಫ ವಿಕೃತಿ ಆಗೋದಿಲ್ಲ. ಸೊ ಈ ಟಿಶ್ಯೂ ಚೆನ್ನಾಗಿರಬೇಕು ಅಂತಂದರೆ ಅಳವಿ ತುಂಬ ಇಂಪಾರ್ಟೆಂಟು. ಸೊ ಇವ್ರದ್ದು ರೀಪ್ರೊಡಕ್ಟಿವ್ ಹೆಲ್ತ್ಗೆ ಅಳವಿ ಎಷ್ಟು ಇಂಪಾರ್ಟೆಂಟು ಅಂತಂದರೆ ಒಂದಷ್ಟು ಕುಸಿನ್ಸಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಸೇರಿಸೇ ಬಿಟ್ಟಿದ್ದಾರೆ. ಅಂಟುಂಡೆ, ಕರದಂಟು, ಅವಕ್ಕೆಲ್ಲ ನಿಮಗೆ ಅಳವಿ ಫಿಕ್ಸು. ಅಂದರೆ ಎಲ್ಲರೂ ತಿನ್ನಬೇಕು. ಗಂಡು ಮಕ್ಳಿಗೆ ಪ್ರಾಬ್ಲಮ್ ಇದೆ. ಗಂಡು ಮಕ್ಳಿಗೂ ಫ್ಲೆಕ್ಸಿಬಿಲಿಟಿ ಆಫ್ ಅಪ್ಯಾರೇಟಸ್, ರಿಪ್ರೊಡಕ್ಟಿವ್ ಅಪ್ಯಾರೇಟಸ್ ಹೆಂಗೆ ಅಂತಂದರೆ ಅದು ಯಾವಾಗ ಎಷ್ಟು ತಾಕತ್ ಬರಬೇಕು, ಎಷ್ಟು ಬ್ಲಡ್ ಫ್ಲೋ ಬರಬೇಕಂತಂದರೆ ಅದು ಫ್ಲೆಕ್ಸಿಬಲ್ ಆಗಿದ್ದಾಗಲೇ ತಾನೇ ಅದಾಗೋದು. ನಿಮಗೆ ವೃಷಣದಿಂದ ಸ್ಖಲನ ಕ್ರಿಯೆ ಆಗಬೇಕು ಅಂತಂದರೆ ಒಂದಷ್ಟು ಸೆಗ್ಮೆಂಟ್ ಆಫ್ ಅಪ್ಯಾರೇಟಸ್ ಕ್ಲೀನಾಗಿ ಸ್ಟ್ರೆಂಥನಿಂಗ್ ಬರಬೇಕು. ಇದು ಹೆಣ್ಮಕ್ಳೇ ತಗೋಬೇಕಾ? ಇಲ್ಲ, ಯಾರು ತೊಗೋಬೋದು. ಗಂಡು ಮಕ್ಕಳು ತೊಗೋಬೋದು, ಹೆಣ್ಮಕ್ಳು ತೊಗೋಬೋದು. ನಮ್ಮ ಕಡೆ ಎಲ್ಲ ಪೈಲ್ವಾನ್ ಮಾಡ್ತಾರೆ. ಈ ಬಿಜಾಪುರಲ್ಲಿ, ಇದು ಬೆಳಗಾಮಲ್ಲಿ ನಿಮಗೆ ಮೈಸೂರು ದಸರಾಕ್ಕೆ ನಿಮಗೆ ಕುಸ್ತಿ ಪೈಲ್ವಾನ್ ಬರೋದೇ ಅಲ್ಲಿ ಮ್ಯಾಂಡೇಟ್ರಿ ಥಿಂಗ್ಸ್ಗಳಿವೆಲ್ಲ. ಇಟ್ಸ್ ನಾಟ್ ಓನ್ಲಿ ಫಾರ್ ಆಮೇಲೆ ನೀವು ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿರ್ಬೋದು. ಈ ಹಳೆ ಕಾಲದಲ್ಲೆಲ್ಲ ನಿಮಗೆ ಈ ಹಳೆ ಕಾಲದ್ದು ಅಥವಾ ಈಗಲೂ ಪ್ರೆಸೆಂಟ್ ಇಂಡಿಯನ್ನ ಕುಸ್ತಿಪಟುಗಳಿದಾರಲ್ಲ, ಅವ್ರಿಗೇನು ಲೆಕ್ಕಾಕಿ ಯಾರು ಪ್ರೋಟೀನ್ ಕೊಡೋದಿಲ್ಲ. ನಿಮಗೆ ತಿಳಿ ಸಾರು ಅನ್ನನೇ ಕೊಡೋದು, ಜೋಳದ ರೊಟ್ಟಿ ಚಟ್ನಿ ಪುಡಿನೇ ಕೊಡೋದು ಅವ್ರಿಗೆ. ಬಟ್ ಅವ್ರ ಬಾಡಿ ಹೆಂಗ್ ಬಿಲ್ಟ್ ಆಗುತ್ತೆ ಅಂದರೆ ದಟ್ಸ್ ಬಿಕಾಸ್ ಆಫ್ ದಿ ನೇಚರ್, ಹೌ ದೇ ಥಿಂಕ್ ಆ್ಯಂಡ್ ಹೌ ದೇ ಈಟ್. ಕಲುಷಿತ ಆಹಾರ ಕೊಡಲ್ಲ ಅವರು, ಕಸ ತಿನ್ನಲ್ಲ. ಜೋಳದ ರೊಟ್ಟಿ ಅಂದರೆ 20 ರೊಟ್ಟಿ ತಿಂತಾರೆ ಒಂದ್ಸರಿ ಅವರು. ಅವ್ರದ್ದು ರುಟೀನ್ ನೋಡ್ಬಿಟ್ರೆ ಯು ಗೋ ಕ್ರೇಜಿ. ಬೆಳಿಗ್ಗೆ ಎದ್ದ ತಕ್ಷಣ 1 ಲೀಟ್ರ್, ಅರ್ಧ ಲೀಟ್ರ್ ಎಮ್ಮೆದ ಹಾಲು, ಅದಕ್ಕೊಂದು 2 ಚಮಚ ತುಪ್ಪ, 3 ಚಮಚ ತುಪ್ಪ ಹಾಕಿ ಊಟ ಮಾಡಿ ಥಂಡಾಯಿ ಮಾಡ್ತಾರೆ. ಡ್ರೈ ಫ್ರೂಟ್ಸ್ ಹಾಕಿ ಕುಡಿದು ಕಸರತ್ ಮಾಡಿದ್ಮೇಲೆ 10 ಗಂಟೆ ತನಕ ಕುಡ್ದಿರೋದಷ್ಟು ಹೊರಗೆ ಬರಬೇಕು. ಅವರು ಕುಡ್ದಿರೋ ಹಾಲು ಎಲ್ಲ ಬರಬೇಕು. 20 ರೊಟ್ಟಿ ಉಂಡು ಮಲ್ಕೊಂತಾರೆ. ಸಾಯಂಕಾಲ ತನಕ ಮತ್ತೆ ಏನು ಕೇಳಲ್ಲ ಅವರು. ಆ್ಯಂಡ್ ಈಗ ನಾನು ಫರ್ಟಿಲಿಟಿ ಬಗ್ಗೆ, ಇನ್ಫರ್ಟಿಲಿಟಿ ಬಗ್ಗೆ ಮಾತಾಡ್ತಾ ಇರುವಾಗ ಒಂದು ಪುರುಷ ಪ್ರಧಾನ ಸಮಾಜ ಅಂತಾನೆ ಹೇಳ್ಬೋದು, ಎಷ್ಟೇ ಹೇಳಿದ್ರು. ಈಗ ಒಂದು ಸಂಸಾರದಲ್ಲಿ ಒಂದು ಗಂಡ ಹೆಂಡತಿ ಕಪ್ಪಲ್ ಮಕ್ಕಳಾಗಿಲ್ಲ ಅಂದ್ರೆ ಫಸ್ಟ್ ಪರೀಕ್ಷೆಗೆ ಒಳಪಡೋದೇ ಹೆಣ್ಣು. ಯಾಕಂದ್ರೆ ಅಫ್ಕೋರ್ಸ್ ಈಗ ನೀವು ಹೇಳಿದ ಹಾಗೆ ಪೀರಿಯಡ್ಸ್ ಅನ್ನುವಂಥದ್ದು ಒಂದು ಎವಿಡೆಂಟ್ ಆಗಿ ಕಾಣುವಂಥದ್ದು, ಜೊತೆಗೆ 9 ತಿಂಗಳು ಮತ್ತೆ ಹೊತ್ತು ಹೆರೋದು ಎಲ್ಲವೂ ಕೂಡ ಹೆಣ್ಣಿನ ಮೇಲೆ ಜವಾಬ್ದಾರಿ ಇರುವಂಥದ್ದು. ಆದ್ರೂ ಕೂಡ ಈಗ ಹೆಣ್ಣು ಮಗಳಿಗೆ ಎಲ್ಲ ಪರೀಕ್ಷೆ ಆದ್ಮೇಲೆ ಗಂಡ್ ಮಗನಲ್ಲೂ ಸಮಸ್ಯೆ ಇರಬಹುದೋ ಏನೋ ಅಂತ ಆವಾಗ ಬರುತ್ತೆ ಪ್ರಶ್ನೆ. ಸೊ ಇದು ಈಗೀಗ ಪ್ರಚಲಿತದಲ್ಲಿ ಬರ್ತಾ ಇದೆಯಾ ಅಂದ್ರೆ ಇಬ್ರು ಒಟ್ಟಿಗೆ ಈ ರೀತಿ ಪರೀಕ್ಷೆಗೆ ಒಳಪಡಿಸ್ಲಿಕ್ಕೆ ಆಗ್ತಾ ಇದೆಯಾ? ಮಾಡರ್ನ್ ಮೆಡಿಸಿನ್ ಅದೊಂದು ಅಡ್ವಾಂಟೇಜ್ ಆಕ್ಚುಲಿ. ಈಗ ಮೊದ್ಲೇನಾಗ್ತಿತ್ತು ಅಂತಂದ್ರೆ ಫಿಸಿಕಲ್ ಎಕ್ಸಾಮಿನೇಷನ್ಸ್ ಇರ್ತಿತ್ತು. ನಿಮ್ಗೆ ಆಯುರ್ವೇದ ವೈದ್ಯರದ್ದು ಏನಂತಂದ್ರೆ ಫಿಸಿಕಲಿ ದೇ ಯೂಸ್ ಟು ಎವ್ಯಾಲ್ಯುವೇಟ್ ಮೆನ್ನ. ವೃಷಣದ ಗಾತ್ರ, ಆಕಾರ ಇದೆಯಾ ಇಲ್ವಾ, ಸ್ಖಲನ ಯಾವ ಕ್ವಾಂಟಿಟಿ ಇದೆ, ಆ್ಯಂಡ್ ನಮಗೆ ಅನಾಲಿಸಿಸ್ ಇದೆ. ಲೈಕ್ ಹಿಂಗೆ ಸೆಮನ್ ಅನಾಲಿಸಿಸ್ ಇದೆಯೋ ಆಯುರ್ವೇದಲ್ಲೂ ಇದೆ, ಯಾವ ಕಲರ್ ಇದೆ, ಎಷ್ಟು ಥಿಕ್ನೆಸ್ ಇದೆ ಅಂತ. ಇವನ್ ಇನ್ ಆಯುರ್ವೇದ ವಿ ಹ್ಯಾಡ್ ಹಳೆ ಕಾಲದಲ್ಲಿ ಹಂಗಾಗಿನೇ ಪ್ರಾಪರ್ ರಿಪ್ರೊಡಕ್ಷನ್ಸ್ ಆಗ್ತಿತ್ತು. ಈಗ ಏನಂತಂದರೆ ಫಸ್ಟ್ ಆಫ್ ಆಲ್ ಡ್ಯಾಮೇಜಸ್ ಜಾಸ್ತಿ ಇದೆ ಮೇಡಮ್. ವುಮೆನ್ ಆ್ಯಕ್ಚುಲಿ ಎಷ್ಟೋ ಹೆಲ್ದಿ ಇದ್ದಾರೆ ಈಗ. ಮೆನ್ ರಿಪ್ರೊಡಕ್ಟ್ ಹೆಲ್ತ್ ಇಸ್ ಗೋಯಿಂಗ್ ಟು ಟಾಸ್. ಫಸ್ಟ್ ಥಿಂಗ್ ಈಸ್ ಯುವರ್ ಮೊಬೈಲ್ ಯಾವಾಗಲೂ ನಾವು ಜೋಬಲ್ಲಿ ಇಟ್ಟಿರ್ತೀವಿ. ವೃಷಣದ ಹತ್ರ ಇರೋದ್ರಿಂದ ಡ್ಯಾಮೇಜ್ ಆಗುತ್ತೆ. ಹೆಣ್ಮಕ್ಳು ಸೇಮ್ ಪ್ರಾಬ್ಲಮ್. ಎಷ್ಟೋ ಜನ ಹೆಣ್ಮಕ್ಳು ಪ್ಯಾಂಟ್ ಹಾಕೊಂಡಿರೋರು ಜೋಬಲ್ಲೇ ಮೊಬೈಲ್ ಇಟ್ಟಿರ್ತಾರೆ. ರಿಪ್ರೊಡಕ್ಟಿವ್ ಆರ್ಗನ್ಸ್ ಹತ್ರ ಇರೋದ್ರಿಂದ ಡ್ಯಾಮೇಜಸ್ ಬರುತ್ತೆ. ಎರಡನೇದು ಪರ್ಫ್ಯೂಮ್ಸ್ ಹೇಳಿದೆ ನಾನು. ಟಾಯ್ಲೆಟ್ಸ್ ಆಗಲಿ, ನಿಮಗೆ ಅಲ್ಯೂಮಿನಿಯಮ್, ಜಿಂಕು, ಮರ್ಕುರಿದು ಪಾಯ್ಸನಿಂಗ್ ಏನಿದೆ ಚರ್ಮಕ್ಕೆ, ಪರ್ಫ್ಯೂಮ್ಸು, ಡಿಯೋಡ್ರೆಂಟ್ಸು, ಲಿಪ್ಸ್ಟಿಕ್ಕು, ಫೇಶಿಯಲ್ ಕ್ರೀಮ್ಗಳೆಲ್ಲ ಜಿಂಕ್ ಆಕ್ಸೈಡ್, ಇದೆಲ್ಲ ನಮ್ಗೆ ಎಕ್ಸೆಪ್ಷನಲ್. ನೀವು ನಮ್ಮ ಮೇಕಪ್ ನೋಡಿ ಹೇಳುವಂಗಿಲ್ಲ. ಸೊ ಅದೆಲ್ಲ ಬಾಡಿ ಎಂಟರ್ ಆಗ್ತಾ ಹೋಗುತ್ತೆ. ಸೊ ಅದು ನಿಮಗೆಲ್ಲ ಹೋಗಿ ಒಂದು ಕಡೆ ಎಲ್ಲ ಹೋಲ್ಡ್ ಆಗಬೇಕಲ್ಲ. ನಾನು ಹೇಳಿದೆ ಫ್ಲೆಕ್ಸಿಬಲ್ ಇರುತ್ತೆ ತುಂಬ ಅಂತ. ಸೊ ಯಾವಾಗ ಫ್ಲೆಕ್ಸಿಬಲ್ ಅಲ್ಲಿ ಹೋಗಿ ಸೇರ್ಕೊಳ್ಳೋಕೆ ಅದು ಈಸಿ. ಎರಡನೇದು ಬಂದು ಫುಡ್ ಪ್ಯಾಟರ್ನು. ಕಿಡ್ನಿ ಪ್ರಾಬ್ಲಮ್ ಬಂದ ಮೇಲೆ ಕ್ರಿಯೇಟಿನ್ ಚೆಕ್ ಮಾಡಿಸ್ತಾರೆ. ಕ್ರಿಯೇಟಿನ್ ಎಲ್ಲಿಂದ ಬಂತು? ರೈಸಿಗೆ ಹಾಕ ಯೂರಿಯಾಯಿಂದ ಬಂತು. ಎಷ್ಟು ಜನ ಎಲ್ಲರೂ ಯೂರಿಯಾ ಹಾಕ ರೈಸೇ ತಿನ್ನೋದು. ನಾನು ಲಾಸ್ಟ್ ಎಪಿಸೋಡಲ್ಲಿ ಮಾತಾಡ್ತಾ ಹೇಳ್ತಿದ್ದೆ, ನಮಗೆ ಈ ದಾಳಿಂಬೆ ಬೆಳೆಗಾರರಲ್ಲಿ ಮತ್ತು ದ್ರಾಕ್ಷಿ ಬೆಳೆಗಾರರು ಒಡೆಯೋ ಔಷಧಿ ಎಷ್ಟು ಪಾಯ್ಸನಸ್ ಅಂತಂದರೆ ಅವ್ರ ಮನೇಲಿ ಹೆಣ್ಮಕ್ಳುಗಳೇ ಕರೆಕ್ಟ್ ಪೀರಿಯಡ್ಸ್ ಆಗ್ತಿಲ್ಲ. ಅದು ಡೋಂಟ್ ಇವನ್ ರಿಯಲೈಸ್ ದಟ್. ಮತ್ತು ಅವ್ರು ಬರೀ ವಾಸನೆ ತಗೊಂಡು ದ್ರಾಕ್ಷಿ ತೋಟ ಬೆಳೆಯೋರು ದ್ರಾಕ್ಷಿನೇನು ಹೋಗಿ ಕುತ್ಕೊಂಡು ತಿನ್ನಲ್ಲ. ಇನ್ಫ್ಯಾಕ್ಟ್ ಆಯುರ್ವೇದದಲ್ಲಿ ತುಂಬ ಫೈನೆಸ್ಟ್ ಹಣ್ಣು ಯಾವುದು ಅಂತಂದರೆ, ಹಣ್ಣುಗಳ ರಾಜ ಯಾವುದು ಅಂದರೆ ವಿ ಕಾಲ್ ಇಟ್ ಆಸ್ ದ್ರಾಕ್ಷಿ. ಬಟ್ ದ್ರಾಕ್ಷಿಗೆ ನಾವು ಇನ್ಕ್ಲೂಡೆಡ್ ದ್ರಾಕ್ಷಿ ಇನ್ ಡರ್ಟಿ ಡಜನ್ಸ್ ಅಂತ. ಏನು ತಿನ್ನಬಾರ್ದು ಅನ್ನೋದ್ರಲ್ಲಿ ದ್ರಾಕ್ಷಿ ಒನ್ ಆಫ್ ದಿ ಇಂಪಾರ್ಟೆಂಟ್. ಅಷ್ಟು ಕೆಮಿಕಲ್ಸ್ ಆಗಿರೋದು.
ಸೊ ಕೆಮಿಕಲ್ ಫುಡ್ ಆಗಿರ್ಬೋದು, ಕೆಮಿಕಲ್ಸ್ ಪರ್ಸನಲಾಗಿ ಯೂಸ್ ಮಾಡ್ತಿರೋದಾಗಿರ್ಬೋದು, ಜೊತೆಗೆ ಟೈಟ್ ಪ್ಲಾಸ್ಟಿಕ್ ಬಟ್ಟೆಗಳು. ಮೊದಲೆಲ್ಲ ಕಾಟನ್ ಬಟ್ಟೆ, ಲೂಸ್ ಬಟ್ಟೆ ಹಾಕತ್ತಿದ್ರು, ಲಂಗ ದಾವಣಿ ಹಾಕ್ತಿದ್ರು, ಸೀರೆ ಉಡ್ಕತ್ತಿದ್ರು. ಈಗ ಏನಾಗ್ತಿದೆ ಅಂತಂದರೆ ಟೈಟ್ ಲೆಗ್ಗಿನ್ಸು, ಟೈಟ್ ಜೀನ್ಸು. ಸೊ ನಿಮಗೆ ಬ್ಲಡ್ ಫ್ಲೋನೇ ಇಲ್ಲ. ಆಮೇಲೆ ಬಾಡಿಗೆ ಒಂದು ಪ್ಯಾಟರ್ನ್ ಅಬ್ಸರ್ವ್ ಮಾಡಿದ್ದೀವಿ ನಾವು. ಕಾಲಿಗೆ ಬೆಳ್ಳಿ ಕಾಲುಂಗ್ರ, ಬೆಳ್ಳಿ ಚೈನೇ ಹಾಕೋದು. ಸೊ ಎನರ್ಜಿನ ಅದು ಕಂಟೈನ್ ಮಾಡಿಡಬೇಕು. ಈಗ ಎಷ್ಟೋ ಜನ ಕಾಲುಂಗ್ರ ಚೈನು ಹಾಕೊಳ್ಳೋದಿಲ್ಲ. ನಮ್ಮಲ್ಲಿ ಎಷ್ಟೋ ಕೇಸಸ್ ಬರೀ ಕಾಲುಂಗ್ರ ಚೈನ್ ಹಾಕೊಂಡ್ಮೇಲೆ ಪಿ ಸಿ ಓಡಿ ಕಡಿಮೆ ಆಗ್ಬಿಟ್ಟಿದೆ. 4-5 ತಿಂಗಳು ಪಿ ಸಿ ಓಡಿ ಹೋಗ್ಬಿಟ್ಟಿದೆ. ಹೆಂಗೆ ಅಂತಂದರೆ ದಟ್ ಈಸ್ ಹೌ ಯುವರ್ ಬಾಡಿ ವರ್ಕ್ಸ್. ಎರಡನೇದು ಟೈಟ್ ಬಟ್ಟೆ ಹಾಕೊಳ್ಳೋದು ಬಿಡಬೇಕು, ಲೂಸ್ ಬಟ್ಟೆ. ನೀವು ಎಷ್ಟು ಲೂಸ್ ಬಟ್ಟೆ ಬೇಕಾದ್ರೆ ಮಲ್ಟಿಪಲ್ ಲೇಯರ್ಸ್ ಹಾಕಿ, ಯುವರ್ ಬಾಡಿ ಫೀಲ್ಸ್ ಗುಡ್ ಆ್ಯಂಡ್ ಕೋಸಿ. ನೀವು ಟೈಟ್ ಆಗಿರೋದು ಒಂದು ಲೇಯರ್ ಹಾಕಿ, ದೇಹಕ್ಕೆ ಹಿಂಸೆ ಆಗ್ತಿರುತ್ತೆ, ಉಸಿರಾಡ್ತಿರೋದಿಲ್ಲ ಅದು. ಸೊ ಅದು ಒಂದು. ಆಮೇಲೆ ಕೆಮಿಕಲ್ ಯೂಸ್ ಮಾಡೋದು ಕಡಿಮೆ ಮಾಡಬೇಕು. ಕ್ವಿಕ್ಕಾಗಿ ನೀವು ಕೈಗೆ ಶಾಂಪು ಹಾಕೊಂಡು ತೊಳ್ಕೊಂಡ ತಕ್ಷಣ ನಿಮ್ಮ ತಲೆ ಕೂದಲು ಕರ್ಗಾಗ್ಬಿಡುತ್ತೆ. ಸೊ ಕರ್ರಗೆ ಕಾಣಬೇಕು ಅಂತ ಹಾಕೊಳ್ಳೋದ, ಅಥವಾ ನಿಮಗೇನಾದರೂ ಮೋಟಿವ್ ಇದೆಯಾ? ನಾನು ಇಂಟರ್ವ್ಯೂ ಓದ್ತಿದ್ದೆ ಮೊನ್ನೆ. ಈ ಆರ್ ಮಾಧವನ್, ರಜನಿಕಾಂತ್ ಮತ್ತು ನಮ್ಮ ಅಜಿತ್ ಅವರು ಸುಮ್ಮನೆ ಬಣ್ಣ ಹಾಕಲ್ಲಂತೆ. ಯಾವುದಾದ್ರೂ ಸಿನಿಮಾಗೆ, ಕತೆಗೆ, ಪಾತ್ರಕ್ಕೆ ಅವಶ್ಯಕತೆ ಇದ್ದರೆ ತಲೆಗೆ ಬಣ್ಣ ಹಾಕೊಂಡು ಶೂಟಿಂಗ್ ಮುಗಿದ ತಕ್ಷಣ ಮತ್ತೆ ಬಿಡ್ತಾರೆ. ಮಾಮೂಲಿ ಬಿಳಿ ಕೂದಲು, ಬಿಳಿ ಗಡ್ಡ, ಬಿಳಿ ಮೀಸೆಲ್ಲೇ ಹೊಡೆಯುತ್ತಾರೆ. ಇವರು ಮಾಮೂಲಿ ಕಾಲೇಜ್ಗೆ ಹೋಗೋರು, ಕೆಲ್ಸಕ್ಕೆ ಹೋಗೋರು ನಾವೇನಂದರೆ ವಿ ವಾಂಟ್ ಟು ಶೋ ಆಫ್, ಸೂಡೋ ಪ್ರೆಸ್ಟೀಜ್. ಲಾಸ್ಟ್ ಟೈಮ್ ಮಾತಾಡ್ತಿದ್ದೀನಿ, ನಾನು ಹೆಲ್ದಿಯಾಗಿದ್ದೀನಿ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ತಲೆಗೆ ಬಣ್ಣ ಹಾಕೊಳ್ಳೋದು, ಮೀಸೆ ಗಡ್ಡಕ್ಕೆ ಬಣ್ಣ ಹಾಕೊಳ್ಳೋದು, ಥಿಂಗ್ಸ್ ಡೋಂಟ್ ವರ್ಕ್ ಲೈಕ್ ದ್ಯಾಟ್. ಸೊ ಅವಶ್ಯಕತೆ ಇಲ್ಲ ಅಂದರೆ ಕೆಮಿಕಲ್ಸ್ನ ಯೂಸ್ ಮಾಡೋದು ನಿಲ್ಲಿಸ್ಬೇಕು. ಅವಶ್ಯಕತೆ ಇಲ್ಲ ಅಂದರೆ ತಿನ್ನೋದನ್ನು ನಿಲ್ಲಿಸ್ಬೇಕು. ಎಷ್ಟು ಹೊಟ್ಟೆ ಹಸ್ತಿದೆ ಅಷ್ಟೇ ಊಟ ಮಾಡಬೇಕು. ಕಸ ತಿನ್ನೋದಕ್ಕಿಂತ ತುಸು ತಿನ್ನಬೇಕು. ಆಮೇಲೆ ಈ ಗಂಡು ಮಕ್ಕಳು ಫರ್ಟಿಲಿಟಿ ಅಂತ ಬಂದರೆ, ಅಥವಾ ಹೆಣ್ಮಕ್ಳು ಫರ್ಟಿಲಿಟಿ ಅಂದರೆ ವಿ ಹ್ಯಾವ್ ಸೋ ಮೆನಿ ಥಿಂಗ್ಸ್. ಅದೇ ಒಂದು ಪ್ಯಾರಾಮೀಟರ್ ಏನಂದರೆ ಮಂತ್ಲಿ ಪೀರಿಯಡ್ಸ್ ಆಗುತ್ತೆ, ಅಟ್ಲೀಸ್ಟ್ ಗೊತ್ತಾಗ್ತಿದೆ ನನಗೆ ಆಗ್ತಿಲ್ಲ, ಏನೋ ತಪ್ಪಾಗಿದೆ ಅಂತ. ಗಂಡು ಮಕ್ಕಳಲ್ಲಿ ಗೊತ್ತೇ ಆಗೋದಿಲ್ಲ. ಆ್ಯಂಡ್ ರೀಸೆಂಟ್ಲಿ ವಿ ಹ್ಯಾವ್ ಆಲ್ಸೋ ಕಮ್ ಅಕ್ರಾಸ್ ಅ ಸ್ಟಡಿ. ಐರ್ಲೆಂಡಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ದೇ ಹ್ಯಾವ್ ಕಮ್, ಕಳೆದ 3 ದಶಕಗಳಲ್ಲಿ ಟೋಟಲ್ ಪಾಪ್ಯುಲೇಷನ್ ಆಫ್ ಮೆನ್ನಲ್ಲಿ more than 80% people have lost 50% of spermatocytes. ಮೊದಲು ಹೆಲ್ದಿ ಆಗಿರೋ ವೃಷಣ ಒಂದು 300 ಮಿಲಿಯನ್ ವೀರ್ಯ ಪ್ರೊಡ್ಯೂಸ್ ಮಾಡ್ತಿತ್ತು ಅಂತಂದರೆ, ಮೊಬೈಲ್ ಬಳಕೆ ಶುರು ಆದಮೇಲೆ ಕಳೆದ 3 ದಶಕಗಳಲ್ಲಿ ಅದರದ್ದು ಕೆಪಾಸಿಟಿ ಹ್ಯಾಸ್ ಕಮ್ ಡೌನ್ ಬೈ ಲೆಸ್ ದ್ಯಾನ್ 50%. ಅದರಲ್ಲಿ ಮೊಟಿಲಿಟಿ ಹ್ಯಾಸ್ ಕಮ್ ಡೌನ್ ಬೈ 40%. ಅಂದರೆ 100 ಶುಕ್ರ ಇದ್ದು ಅಂತಂದರೆ ಮೊದಲು, ಈಗಿನ ಜನ್ರೇಷನಲ್ಲಿ 20 ಶುಕ್ರ ಇದ್ದರೆ ಅವ್ನು ಫರ್ಟೈಲ್ ಅಂತ. ಸೊ 80% ಡ್ಯಾಮೇಜ್ ಡೈರೆಕ್ಟ್ಲಿ ಥ್ರೂ ಕೆಮಿಕಲ್ ಆ್ಯಂಡ್ ಮೊಬೈಲ. ಆಮೇಲೆ ಗಂಡು ಮಕ್ಕಳು ನೀವು ಕಂಪೇರ್ ಮಾಡಿದ್ರೆ ಕುತ್ಕೊಂಡು ಮಾಡೋಂಥ ಕೆಲಸಗಳು ಜಾಸ್ತಿ. ಲಕ್ಕಿಲಿ ಹೆಣ್ಮಕ್ಳು ಕುತ್ಕೊಂಡು ಮಾಡೋಂಥ ಕೆಲಸ ಮಾಡಿದ್ರೆ ಅವ್ರಿಗೆ ಅಷ್ಟು ಡ್ಯಾಮೇಜಸ್ ಆಗಲ್ಲ. ಡ್ಯಾಮೇಜ್ ಆಗುತ್ತೆ, ಗಂಡು ಮಕ್ಳಿಗೆ ಆಗಲ್ಲ. ಗಂಡು ಮಕ್ಕಳು ವೃಷಣಗಳು ದೇಹದಿಂದ ಹೊರಗಿದೆ, ಅದು ಟೆಂಪ್ರೇಚರ್ ರೆಗ್ಯುಲೇಷನ್ ಬೇರೆ. ನಿಮಗೆ ಹಾರ್ಟ್ ಹೆಂಗೆ ಪಂಪ್ ಆಗಿ ಬ್ಲಡ್ ಫ್ಲೋ ಆಗುತ್ತೋ, ವೃಷಣಗಳು ಓಡಾಡಿದ್ರೆ ಮಾತ್ರನೇ ಬ್ಲಡ್ ಫ್ಲೋ ಆಗೋದು. ಅದಕ್ಕೆ ನೀವು ಅದನ್ನು ಕಟ್ಟಾಕಿ ಹಿಂಸೆ ಮಾಡಿ ಬಿಗಿಯಾಗಿರ್ತಕ್ಕಂಥ ಒಳ ಉಡುಪುಗಳನ್ನ ಹಾಕಿ ನೀವು ಒಂದು ಚೇರ್ ಮೇಲೆ ಅಥವಾ ಕುಷನ್ ಆಗಿರೋದ್ರ ಮೇಲೆ ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ಬಸ್ ಡ್ರೈವರ್ಗಳು, ಟ್ರಕ್ ಡ್ರೈವರ್ಗಳು ಒಂದು ಕಡೆ ಹಿಡಿದು ಕೂತಿದ್ದೀರಾ ಅಂತಂದರೆ ಯು ಆರ್ ನಾಟ್ ಸಪ್ಲೈಯಿಂಗ್ ಬ್ಲಡ್ ಫಾರ್ ಇಟ್. ಅದಕ್ಕೆ ರಕ್ತ ಸಂಚಲನ, ಲಿಂಫ್ಯಾಟಿಕ್ ಸಂಚಲನ ಆಗ್ತಿಲ್ಲ. ಎರಡನೇದು, ಪ್ರೊಡ್ಯೂಸ್ ಆಗಬೇಕಾಗಿರ್ತಕ್ಕಂಥ ಶುಕ್ರ ವೀರ್ಯ ಕ್ವಾಲಿಟಿ ಏನಿದೆ ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗುತ್ತೆ. ಸೊ ಹೆಣ್ಮಕ್ಳಿಗೆ ಎಷ್ಟು ಇನ್ಫರ್ಟಿಲಿಟಿ ಕೇಸಸ್ ಇದೆಯೋ ಅದಕ್ಕಿಂತ ಜಾಸ್ತಿ ಗಂಡು ಮಕ್ಳಿಗೂ ಇದೆ, ಬಟ್ ಗೊತ್ತಾಗ್ತಿಲ್ಲ. ಡೆಫಿನೆಟ್ಲಿ ಈ ಸಂಚಿಕೆಯಲ್ಲಿ ಫರ್ಟಿಲಿಟಿ ಆಗಿರ್ಬೋದು, ಬಂಜೆತನ, ಇನ್ಫರ್ಟಿಲಿಟಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಂತಾನೋತ್ಪತ್ತಿ ಸಾಮರ್ಥ್ಯವನ್ನು ನೈಸರ್ಗಿಕವಾಗಿ ಹೇಗೆ ಹೆಚ್ಚಿಸ್ಕೊಳ್ಬೇಕು, ಗಂಡಾಗಲಿ ಹೆಣ್ಣಾಗಲಿ ಯಾವ ರೀತಿ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.